ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಕೃಪೆಯು, ಆತ್ಮಿಕ ಆಶೀರ್ವಾದವು, ನೆಮ್ಮದಿಯು, ಸಮಾಧಾನವು, ಸಂತೋಷವು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡುವುದಕ್ಕೆ ಸಿದ್ಧನಾಗಿದ್ದೇನೆ. ಇಂಬಾದ ಸ್ಥಳದಲ್ಲಿ ನಿನ್ನನ್ನು ಸೇರಿಸಿಕೊಳ್ಳುವಾತನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. ಪ್ರಿಯರಾದ ದೇವರ ಮಕ್ಕಳಿರ, ಇಂಬಾದ ಸ್ಥಳದಲ್ಲಿ ಅಂದಾಗ ಸುರಕ್ಷಿತವಾದಂಥ ಸ್ಥಳದಲ್ಲಿ, ರಕ್ಷಣೆಯ ಸ್ಥಳದಲ್ಲಿ ದೇವರು ಸೇರಿಸಿಕೊಳ್ಳುವಂಥ. ಯಾರನ್ನ ಸೇರಿಸಿಕೊಳ್ತಾರೆ? ನಿಜವಾದ ಭಕ್ತರನ್ನು ಇಂಬಾದ ಸ್ಥಳದಲ್ಲಿ ಸೇರಿಸಿಕೊಳ್ಳುವಾತ. ಒಂದು ಪ್ರತ್ಯೇಕವಾದಂಥ ಸ್ಥಳದಲ್ಲಿ, ಸುರಕ್ಷಿತವಾದಂಥ ಸ್ಥಳದಲ್ಲಿ, ರಕ್ಷಣೆಯ ಸ್ಥಳದಲ್ಲಿ ದೇವರು ಸೇರಿಸಿಕೊಳ್ಳುತ್ತಾನೆ. ದೇವರು ಸೇರಿಸಿಕೊಳ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಲೋಕದಲ್ಲಿ ನಾವು ಹೇಗೆ ನಡ್ಕೊಂಡ್ರೆ ಸೇರಿಸ್ಕೊಳ್ತಾನೆ ಎಂಬುವಂಥದ್ದು ಈ ದಿನ ನಾವು ತಿಳ್ಕೊಳ್ಬೇಕಾಗತ್ತೆ. ಕೀರ್ತನೆ ಗ್ರಂಥ 4ನೇ ಅಧ್ಯಾಯ, ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನ. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆಯಿಡುತ್ತೇನೆ, ಸದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದಾತನೇ, ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಇಲ್ಲಿ ಒಂದು ಮಾತನ್ನು, ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದಾತನೇ. ದಾವಿದ್ ಮಹಾರಾಜನು ಈ ಮಾತನ್ನ ದೇವರ ಬಳಿಯಲ್ಲಿ ಮಾತನಾಡುವಂಥದ್ದು ನೋಡ್ತೀವಿ. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿದ್ದಾನೆ. ತನ್ನ ಜೀವಿತದಲ್ಲಿ ನಡೆದಂಥ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡು ದಾವೀದನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನೋಡ್ತೀವಿ. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಬಾದ ಸ್ಥಳದಲ್ಲಿ ಸೇರಿಸಿಕೊಂಡಿದ್ದಾನೆ. ಅಂದರೆ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಇಂಬಾದ ಸ್ಥಳದಲ್ಲಿ ಸೇರಿಸಿಕೊಂಡಿದ್ದಾನೆ ಅಂದಾಗ ಸುರಕ್ಷಿತವಾದಂಥ ಸ್ಥಳದಲ್ಲಿ, ದೇವರ ಆಶ್ರಯ ಸ್ಥಾನದಲ್ಲಿ, ಇಲ್ಲಾಂದರೆ ರಕ್ಷಣೆಯ ಸ್ಥಾನದಲ್ಲಿ ಸೇರಿಸಿಕೊಂಡಿದ್ದಾನೆ. ತನ್ನ ಭಕ್ತರನ್ನು ಸೇರಿಸಿಕೊಳ್ತಾನೆ, ಇಕ್ಕಟ್ಟಿನಿಂದ ಕಾಪಾಡ್ತಾನೆ. ಯಾವುದೇ ಸಮಸ್ಯೆ ಇರಲಿ, ಯಾವುದೇ ತೊಂದರೆ ಇರಲಿ, ಖಂಡಿತವಾಗಿ ದೇವರು ಕಾಪಾಡ್ತಾರ ಅಂತ ನೋಡುವಾಗ ಖಂಡಿತವಾಗಿ ದೇವರು ಕಾಪಾಡ್ತಾರೆ. ನಾವು ಯಥಾರ್ಥರಾಗಿ, ನೀತಿವಂತರಾಗಿ, ಭಕ್ತರಾಗಿ ನಡ್ಕೊಂಡಾಗ ದೇವ್ರ ಜೊತೆ ಇರ್ತಾರೆ. ದೇವ್ರು ತನ್ನ ದೂತರ ಮೂಲಕ ಕಾಪಾಡ್ತಾರೆ. ಆ ನಂಬಿಕೆ ನಮಗಿರಬೇಕು. ತುಂಬ ಜನ ಮಾತಾಡ್ತಾ ಇರ್ತಾರೆ, ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ನಾನು ಆರಾಧನೆ ಮಾಡ್ತಾ ಇದ್ದೀನಿ, ನಾನು ದೇವರಿಗೆ ಕಾಣಿಕೆ ಕೊಡ್ತಾ ಇದ್ದೀನಿ, ದೇವರ ಸೇವಕರಿಗೆ ನಾನು ಸನ್ಮಾನ ಮಾಡ್ತಾ ಇದ್ದೀನಿ. ಎಲ್ಲ ಇದ್ದಾಗಲೂ ಕೂಡ ಭಯಂಕರವಾದಂಥ ನನಗೆ ಶೋಧನೆಗಳಿದೆ, ಕಷ್ಟಗಳಿದೆ, ಬಾಧೆಗಳಿದೆ, ಸಮಸ್ಯೆಗಳಿದೆ. ದೇವರು ನನ್ನನ್ನು ನೋಡ್ತಾ ಇದ್ದಾರಾ ಇಲ್ವಾ ಅಂತೇಳಿ ಕೊರಗುತ್ತಾ ಇರ್ತಾರೆ, ಕಂಗಾಲಾಗ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ದೇವರ ವಿಷಯದಲ್ಲಿ ಕೊರಗೋದು ಬೇಡ, ಕಂಗಾಲಾಗೋದು ಬೇಡ, ಅನುಮಾನ ಬೇಡ. ದೇವರು ನಿನ್ನ ಜೊತೆಯಲ್ಲಿದ್ದಾರೆ, ದೇವರು ನಿನ್ನನ್ನು ಕಾಪಾಡ್ತಾರೆ. ಇಂಬಾದ ಸ್ಥಳದಲ್ಲಿ, ಸುರಕ್ಷಿತವಾದಂಥ ಸ್ಥಳದಲ್ಲಿ ಅವರು ಸೇರಿಸಿಕೊಂಡು ನಿನ್ನನ್ನು ಕಾಪಾಡ್ತಾರೆ. ಅದಕ್ಕೊಂದು ಸಮಯ ಬರುತ್ತೆ. ಆ ಸಮಯದಗೋಸ್ಕರ, ಆ ಕಾಲದಗೋಸ್ಕರ ನಾವು ಎದುರು ನೋಡಬೇಕು. ನೋಡಿ, ಕ್ರಿಸ್ತಪೂರ್ವದಲ್ಲಿ ನೋಹಾನನನ್ನು ಕುರಿತು ಒಂದ್ಸಾರಿ ವಿಚಾರ ಮಾಡಿದಾಗ, ಆತನ ಇತಿಹಾಸವನ್ನು, ಆತನ ಚರಿತ್ರೆಯನ್ನು ನಾವು ಪರಿಶೋಧನೆ ಮಾಡಿದಾಗ ಪ್ರಿಯರಾದ ದೇವರ ಮಕ್ಕಳಿರ, ನೋಹಾನನಿಗೆ ದರ್ಶನ. ಏನು ದರ್ಶನ? ನೋಹಾನನೇ, ಈಗಿನ ಕಾಲದಲ್ಲಿ ಇದ್ದಂಥ ಈ ಜನರ ಮಧ್ಯದಲ್ಲಿ ನೀನು ಮಾತ್ರ ನೀತಿವಂತನಾಗಿದ್ದೀಯ. ಆದ್ದರಿಂದ ಈ ಲೋಕದಲ್ಲಿದ್ದಂಥ ಎಲ್ಲ ಮಾನವರನ್ನು ನಾನು ಸರ್ವನಾಶ ಮಾಡ್ತೀನಿ, ನಿನ್ನನ್ನು ಮಾತ್ರ ನಾನು ರಕ್ಷಿಸ್ತೀನಿ ಅಂತಾರೆ. ನಿನ್ನನ್ನು ಮಾತ್ರ ನಾನು ರಕ್ಷಿಸ್ತೀನಿ ಅಂತೇಳಿ ಆತನಿಗೆ ದರ್ಶನ ಕೊಟ್ಟು ಆತನನ್ನು ರಕ್ಷಿಸಿದ್ದಾನೆ. ಹೇಗೆ ರಕ್ಷಿಸಿದ್ದಾನೆ? ತನ್ನ ಇಂಬಾದ ಸ್ಥಳದಲ್ಲಿ ಸೇರಿಸ್ಕೊಂಡಿದ್ದಾನೆ.
ಆಶ್ರಯ ಸ್ಥಾನದಲ್ಲಿ ಸೇರಿಸಿಕೊಂಡಿದ್ದಾನೆ, ದೇವರು ಸೇರಿಸಿಕೊಂಡಿದ್ದಾನೆ. ಒಂದು ಪ್ರತ್ಯೇಕವಾದಂಥ ನಾವೆಯನ್ನು ಕಟ್ಟುವಂತೆ ದೇವರು ಅಪ್ಪಣೆ ಕೊಟ್ಟಾಗ ದೇವರ ಮಾತಿಗೆ ನೋಹಾನನು ವಿಧೇಯನಾಗ್ತಾನೆ. ವಿಧೇಯನಾಗಿ ಒಳಪಟ್ಟು ಬಹಳ ಕಷ್ಟಪಟ್ಟಿದ್ದಾರೆ ಪ್ರಿಯರೇ. ದೇವರ ಮಾತಿಗೆ ವಿಧೇಯರಾಗಿ ಬಹಳ ಕುಟುಂಬ ಸಹಿತವಾಗಿ ಬಹಳ ಕಷ್ಟಪಟ್ಟು ದೊಡ್ಡದೊಂದು ನಾವೆಯನ್ನು ಕಟ್ಟುವಂಥದ್ದು ನೋಡ್ತೀವಿ. ನಾವೆಯನ್ನು ಕಟ್ಟಿದ ಮೇಲೆ ಏನ್ರಿ, ಆ ನಾವಿಯಲ್ಲಿ ಇವರನ್ನು, ಆಮೇಲೆ ಜಂತುಗಳನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು ಇವೆಲ್ಲ ಸೇರಿಸಿದ ಮೇಲೆ ಪ್ರಚಂಡವಾದಂಥ ಒಂದು ಮಳೆ, ಸುಮಾರು 40 ದಿನಗಳು ಹಗಲು ರಾತ್ರಿ ಪ್ರಚಂಡವಾದಂಥ ಮಳೆಯನ್ನು ತರಿಸಿ ಸರ್ವ ಮಾನವರನ್ನು, ಭೂಲೋಕದಲ್ಲಿದ್ದಂಥ ಆಗಿನ ಕಾಲದಲ್ಲಿ ಸರ್ವ ಮಾನವರನ್ನು ನಾಶ ಮಾಡುವಂಥದ್ದು ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ಒಂದು ಮಾತನ್ನು ನಾವು ಗಮನಿಸೋಣ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಿಂದ ನೋಡೋಣ. 19ನೇ ವಚನ, 20ನೇ ವಚನ. ಇದಲ್ಲದೆ ಆತನು ಆತ್ಮರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹಾನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ನೀರಿನ ಮೂಲಕ ರಕ್ಷಣೆ ಹೊಂದಿದರು 8 ಜನರು. ಯಾರು? ನೋಹಾನನು, ನೋಹಾನನ ಮಕ್ಕಳು, ಹೆಂಡತಿ, ಅವರು ಮಾತ್ರ ರಕ್ಷಣೆ ಹೊಂದಿದ್ದಾರೆ. ಹೇಗೆ? ತಂದೆಯಾದ ದೇವರು ತನ್ನ ಹಿಂಬಾದ ಸ್ಥಳದಲ್ಲಿ, ಸುರಕ್ಷಿತವಾದಂಥ ಸ್ಥಳದಲ್ಲಿ, ತನ್ನ ಆಶ್ರಯ ಸ್ಥಾನದಲ್ಲಿ, ರಕ್ಷಣೆ ಸ್ಥಾನದಲ್ಲಿ ಸೇರಿಸಿಕೊಂಡಿದ್ದಾನೆ. ಅವರನ್ನು ಸೇರಿಸಿಕೊಂಡಿದ್ದಾನೆ, ಉಳಿದವರನ್ನು ಕೈ ಬಿಟ್ಟಿದ್ದಾನೆ, ನಾಶ ಮಾಡಿದ್ದಾನೆ. ಅದೇ ಪ್ರಕಾರ ಸೊದೊಮ ಗೊಮೋರ ಪಟ್ಟಣದಲ್ಲಿದ್ದಂಥ ಜನರನ್ನು ನಾಶ ಮಾಡುವಾಗ ಲೋಟನ ಮಕ್ಕಳನ್ನು ಕಾಪಾಡಿಕೊಳ್ತಾನೆ. ಲೋಟನ ಮಕ್ಕಳನ್ನು ಕಾಪಾಡಿಕೊಳ್ಳುವಂಥದ್ದು ನೋಡ್ತೀವಿ ಪ್ರಿಯರಾದ ದೇವರ ಮಕ್ಕಳಿರ. ಈಗಿನ ಕಾಲದಲ್ಲಿ, ಅಂದರೆ 1ನೇ ಶತಮಾನದಿಂದ ಈಗಿನ ಕಾಲದಲ್ಲಿ ಭಕ್ತರನ್ನು ಯಾವ ರೀತಿ ಕಾಪಾಡ್ತಾ ಇದ್ದಾರೆ, ಭಕ್ತರನ್ನು ಯಾವ ರೀತಿ ತನ್ನ ಹಿಂಬಾದ ಸ್ಥಳದಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತರ ಮೂಲಕ ರಕ್ಷಣೆಯ ಮಾರ್ಗದಲ್ಲಿ ಸೇರಿಸಿಕೊಳ್ಳುವಂಥದ್ದು ನೋಡ್ತೀವಿ. ಯಾರ ಮೂಲಕ? ಯೇಸು ಕ್ರಿಸ್ತರ ಮೂಲಕ ರಕ್ಷಣೆಯ ಮಾರ್ಗದಲ್ಲಿ, ಸುರಕ್ಷಿತವಾದಂಥ ಸ್ಥಳದಲ್ಲಿ, ತನ್ನ ಆಶ್ರಯ ಸ್ಥಾನದಲ್ಲಿ. ಈ ಕಾಲದಲ್ಲಿ ಸುರಕ್ಷಿತವಾದಂಥ ಸ್ಥಳ ಯಾವುದಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತನ ಸಭೆ. ಈ ಯೇಸು ಕ್ರಿಸ್ತನ ಸಭೆ ಹೇಗೆ ಪ್ರಾರಂಭವಾಗಿದೆ? ಯೇಸು ಕ್ರಿಸ್ತನು ತನ್ನ ಜೀವಿತವನ್ನು ಸಮರ್ಪಣೆ ಮಾಡಿರುವುದರಿಂದ, ತನ್ನ ರಕ್ತ ಸುರಿಸಿರುವುದರಿಂದ, ಸಿಲುಬೆ ಮೇಲೆ ಮರಣ ಹೊಂದಿರುವುದರಿಂದ, ಆ ಸಿಲುಬೆ ಮೇಲೆ ರಕ್ತವನ್ನು ಸುರಿಸಿರುವುದರಿಂದ ರಕ್ಷಣೆ ಮಾರ್ಗ ಬಂದಿದೆ, ಮೋಕ್ಷ ಮಾರ್ಗವು ಬಂದಿದೆ. ಆ ರಕ್ಷಣೆ ಮಾರ್ಗದಲ್ಲಿ, ಸುರಕ್ಷಿತವಾದಂಥ ರಕ್ಷಣೆ ಮಾರ್ಗದಲ್ಲಿ ನಮ್ಮನ್ನು ಸೇರಿಸಿಕೊಳ್ತಾ ಇದ್ದಾನೆ. ನಿನ್ನನ್ನು ನನ್ನನ್ನು ಸೇರಿಸಿಕೊಳ್ಳುವಂಥದ್ದು. ಯಾವಾಗ ನಾವು ಬ್ಯಾಪ್ಟಿಸಮ್ ತಗೊಂಡಿದ್ದೀವೋ, ಯಾವಾಗ ನಾವು ತಂದೆಯಾದ ದೇವರ ಹೆಸರಿನಲ್ಲಿ, ದೈವಕುಮಾರನಾದಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಯಾವಾಗ ದೀಕ್ಷಾಸ್ಥಾನವನ್ನು ಪಡ್ಕೊಳ್ತೀವೋ ಅವಾಗ ರಕ್ಷಣೆಯ ಮಾರ್ಗದಲ್ಲಿ ಸೇರಿಸ್ಕೊಳ್ತಾನೆ, ತನ್ನ ಹಿಂಬಾದ ಸ್ಥಳದಲ್ಲಿ ಸೇರಿಸ್ಕೊಳ್ತಾನೆ. ಶ್ರೇಷ್ಠವಾದಂಥ ಸ್ಥಾನದಲ್ಲಿ, ಅದು ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಿಕೊಳ್ಳುವಂಥದ್ದು. ಒಂದ್ಸಾರಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ನೋಡೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ ನೋಡೋಣ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ
ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಕಾಲದಲ್ಲಿ ನಾವು ಅಂಧತ್ವದಲ್ಲಿ, ಅಂಧಕಾರದ ದೊರೆತನದಲ್ಲಿ, ಪಾಪದ ವ್ಯಾಮೋಹದಲ್ಲಿ ಜೀವಿಸುವಂಥ ನಮ್ಮನ್ನ ಯೇಸು ಕ್ರಿಸ್ತನ ಮೂಲಕ ಸುರಕ್ಷಿತವಾದಂಥ ರಕ್ಷಣೆ ಮಾರ್ಗದಲ್ಲಿ ಸೇರಿಸಿದ್ದಾನೆ. ಯಾವಾಗ ಸುರಕ್ಷಿತವಾದಂಥ ರಕ್ಷಣೆ ಮಾರ್ಗದಲ್ಲಿ ನಾವು ಸೇರ್ಕೊಳ್ತೀವಿ? ಯಾವಾಗ ತಂದೆಯಾದ ದೇವರನ್ನ ತಿಳಿದುಕೊಳ್ಳಬೇಕು, ದೈವಕುಮಾರನಾದಂಥ ಯೇಸು ಕ್ರಿಸ್ತರನ್ನ ತಿಳಿದುಕೊಳ್ಳಬೇಕು, ಪವಿತ್ರಾತ್ಮನನ್ನ ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ನಾವು ಪಾಪ ಮಾಡಿದ್ದೀವಿ ತಂದೆ, ನಾವು ಅಪರಾಧಗಳನ್ನು ಮಾಡಿದ್ದೀವಿ ತಂದೆ ಅಂತ ಹೇಳಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮನಸಾಂತರ ಹೊಂದಿ ಆ ನಂತರ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡೆದುಕೊಂಡಾಗ ಆಗ ಸುರಕ್ಷಿತವಾದಂಥ ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಡ್ತೀವಿ. ತನ್ನ ಹಿಂಬಾದ ಸ್ಥಳದಲ್ಲಿ ಸೇರಿಸಲ್ಪಡ್ತೀವಿ. ರಕ್ಷಣೆ ಮಾರ್ಗದಲ್ಲಿ ಸುರಕ್ಷಿತವಾದಂಥ ಮಾರ್ಗ ಇದು. ಈ ಲೋಕ ನೋಡುವಾಗ ಏನ್ರಿ, ದೇವರ ರಕ್ಷಣೆ ಮಾರ್ಗದಲ್ಲಿ ಬಿಟ್ಟು ಲೋಕದ ರೀತಿಯಲ್ಲಿ ಸತ್ತೋದರೆ ರಕ್ಷಣೆ ಇಲ್ಲ ರೀ. ಒಂದು ವೇಳೆ ಲೋಕದಲ್ಲಿ ದೀಕ್ಷಾಸ್ಥಾನ ಪಡ್ಕೊಳ್ಳೋದು ಹೋದರೆ ಯೇಸು ಕ್ರಿಸ್ತರನ್ನ ತಿಳಿದುಕೊಳ್ಳದೆ, ತಂದೆಯಾದ ದೇವರನ್ನ ಅರ್ಥ ಮಾಡಿಕೊಳ್ಳದೆ, ಪವಿತ್ರಾತ್ಮನನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಒಂದು ವೇಳೆ ಸತ್ತೋದ್ರೆ ರಕ್ಷಣೆ ಇಲ್ಲ, ಮೋಕ್ಷ ಇಲ್ಲ, ಪರಲೋಕ ಇಲ್ಲ, ಸ್ವರ್ಗ ಇಲ್ಲ, ಸ್ವರ್ಗಕ್ಕೆ ಹೋಗಲ್ಲ. ಮತ್ತೆ ಎಲ್ಲಿಗೆ ಹೋಗ್ತೀವಿ? ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಅದಕ್ಕೆ ಸರ್ವ ಮಾನವರೇ ನನ್ನ ಬಳಿಗೆ ಬನ್ನಿ, ನನ್ನ ಮಾತನ್ನು ಕೇಳಿ ವಾಕ್ಯದ ಪ್ರಕಾರ ನಡಿರಿ, ನಡೆದರೆ ನಿಮಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಸ್ವರ್ಗವನ್ನು ಕೊಡುತ್ತೇನೆ, ಪರಲೋಕದಲ್ಲಿ ನಿಮಗೆ ಉನ್ನತವಾದಂಥ ಸ್ಥಾನವನ್ನು ಕೊಡುತ್ತೇನೆ ಅಂತೇಳಿ ಸುವಾರ್ತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ತಮ್ಮ ಬದುಕನ್ನು ಅರ್ಪಣೆ ಮಾಡಿದ್ದಾರೆ. ಶಿಷ್ಯರ ಮೂಲಕ ಈ ಲೋಕದಲ್ಲಿ ಸುವಾರ್ತೆಯನ್ನು ತಿಳಿಸ್ಕೊಟ್ಟಿದ್ದಾರೆ. ಪ್ರಿಯರೇ, ನಮಗೆ ರಕ್ಷಣೆ ಮಾರ್ಗ ಯಾವಾಗ ಸಿಗುತ್ತಪ್ಪ ಅಂತ ನೋಡುವಾಗ ನಾವು ಯಾವಾಗ ದೇವರನ್ನ ತಿಳಿದುಕೊಂಡು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಳ್ತೀವೋ ಆವಾಗ ರಕ್ಷಣೆ ಮಾರ್ಗದಲ್ಲಿ ಸೇರ್ಕೊಳ್ತೀವಿ. ದೇವರು ನಮ್ಮನ್ನು ಸೇರಿಸ್ಕೊಳ್ತಾನೆ. ತುಂಬ ಜನ ದೀಕ್ಷಾಸ್ಥಾನನೇ ಪಡ್ಕೊಂಡಿಲ್ಲ. ದೀಕ್ಷಾಸ್ಥಾನ ಪಡ್ಕೊಳ್ಳದೆ ನಾವು ಕ್ರೈಸ್ತರಂತ ಹೇಳ್ಕೊಳ್ತೀರಿ. ಕ್ರೈಸ್ತರು ಯಾವಾಗ ಆಗ್ತಾರೆ ಗೊತ್ತಾ ಪ್ರಿಯರೇ? ಕ್ರೈಸ್ತರು ಯಾವಾಗ ಆಗ್ತಾರೆ ಗೊತ್ತಾ? ದೇವರ ಮಕ್ಕಳು ಯಾವಾಗ ಆಗ್ತಾರೆ ಗೊತ್ತಾ? ದೇವರ ಪ್ರಜೆಗಳು ಯಾವಾಗ ಆಗ್ತಾರೆ ಗೊತ್ತಾ? ಯಾವಾಗ ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ದೈವ ಕುಮಾರನಾದಂಥ ಪವಿತ್ರಾತ್ಮನನ್ನು ಅರ್ಥ ಮಾಡಿಕೊಂಡು, ತಿಳಿದುಕೊಂಡು, ಒಪ್ಪಿಕೊಂಡು, ನಂಬಿ ಪಾಪಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಆವಾಗ ಅವರು ದೇವರ ಮಕ್ಕಳಾಗ್ತಾರೆ, ದೇವರ ಪ್ರಜೆಗಳಾಗ್ತಾರೆ, ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಡ್ತಾರೆ. ಇವಾಗ ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಟ್ಟಿದ್ದೀರಾ? ಸುರಕ್ಷಿತವಾದಂಥ ಮಾರ್ಗದಲ್ಲಿ ಸೇರಿಸಲ್ಪಟ್ಟಿದ್ದೀವಾ ಅಥವಾ ಲೋಕದಲ್ಲಿದ್ದೀವಾ? ಒಂದ್ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನಮ್ಮನ್ನು ಸೇರಿಸ್ಕೊಳ್ತಾನೆ ಯಾವಾಗ? ನಾವು ದೇವರಿಗೆ ವಿಧೇಯರಾದಾಗ, ದೇವರಿಗೆ ಒಳಪಟ್ಟಾಗ. ದೇವರಿಗೆ ಒಳಪಡದೆ ಈ ಕಡೆ ಆ ಕಡೆ ತಿರುಗಾಡ್ತೀನಿ, ಲೋಕದಲ್ಲಿ ಪಾಪ ಮಾಡ್ತೀನಿ, ದೇವರು ನನ್ನ ಸೇರಿಸ್ಕೊಂಡಿದ್ದೀನಿ ಅಂತೇಳಿ ತುಂಬ ಜನ ಭ್ರಮೆಯಲ್ಲಿದ್ದಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಹೇಗೆ ಇದ್ದೀವಿ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಈ ಲೋಕದಲ್ಲಿ ಬದುಕೋರು ಎಲ್ಲರೂ ಬದುಕ್ತಾರೆ. ಐಶ್ವರ್ಯವಂತರು ಬದುಕ್ತಾರೆ, ಬಡವರು ಬದುಕ್ತಾರೆ. ಆ ಬದುಕು ದೇವರಿಗೋಸ್ಕರವಾಗಿರಬೇಕು. ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟು, ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಟ್ಟು ಬದುಕಬೇಕು ಪ್ರಿಯರೇ. ಹಾಗೆ ಇಲ್ಲದೆ ಹೋದರೆ ನಾವು ಮೋಸ ಹೋಗ್ತೇವೆ. ಜಾಗ್ರತೆ, ಎಚ್ಚರಿಕೆ ಪ್ರಿಯರಾದ ದೇವರ ಮಕ್ಕಳು. ಇದು ನನ್ನ ಮಾತಲ್ಲ, ದೇವರ ಮಾತು. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನದಿಂದ ನೋಡೋಣ. 18ನೇ ವಚನದಿಂದ, ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆಯ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರು ಆಗಿದ್ದೀರಿ. ಅಪೋಸ್ತಲರು,
ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ. ನಮ್ಮ ಸಂಗಡ ಕಟ್ಟಲ್ಪಡ್ತಾ ಇದ್ದೀರಿ ಅಂದರೆ ಆ ರಕ್ಷಣೆ ಮಾರ್ಗದಲ್ಲೇ ಭಕ್ತರನ್ನು ಸೇರಿಸಿಕೊಳ್ತಾನೆ. ಭಕ್ತರನ್ನು ಸೇರಿಸಿಕೊಂಡಾಗ ಆತ್ಮಿಕವಾದಂಥ ಮಂದಿರವಾಗ್ತೀವಿ. ಆತ್ಮಿಕವಾದಂಥ ಮಂದಿರವಾಗಿ ಪ್ರಿಯರಾದ ದೇವರ ಮಕ್ಕಳಿರ ಈ ಜೀವಿತನ ಮುಗಿಸ್ಕೊಂಡು ಹೋದಾಗ ನಿತ್ಯ ಜೀವವನ್ನು ಪಡ್ಕೊಳ್ತೀವಿ. 1ನೇ ಶತಮಾನದಲ್ಲಿ ಅಪೊಸ್ತಲರು ಬೋಧನೆ ಮಾಡ್ತಾರೆ. ಬೋಧನೆ ಮಾಡಿದಾಗ ಸುಮಾರು 1000 ಜನ ಸೇರಿಸಲ್ಪಡ್ತಾರೆ. ರಕ್ಷಣೆ ಮಾರ್ಗದಲ್ಲಿ, ಸುರಕ್ಷಿತವಾದಂಥ ರಕ್ಷಣೆ ಮಾರ್ಗದಲ್ಲಿ ಸೇರಿಸಲ್ಪಡ್ತಾರೆ. ಸುರಕ್ಷಿತವಾದಂಥ ಸ್ಥಳ, ರಕ್ಷಣೆಯ ಸ್ಥಳ, ದೇವರ ಆಶ್ರಯ ಸ್ಥಾನ, ದೇವರ ಮೂಲಕ ಸಿಗುವಂಥ ರಕ್ಷಣೆಯ ಸ್ಥಾನ ಅದು. ಆ ರಕ್ಷಣೆಯ ಮಾರ್ಗದಲ್ಲಿ ಸುರಕ್ಷಿತವಾದಂಥ ಮಾರ್ಗ. ಈಗಿನ ಕಾಲದಲ್ಲಿ ಸುರಕ್ಷಿತವಾದಂಥ ಮಾರ್ಗ, ಸುರಕ್ಷಿತವಾದಂಥ ಆಶ್ರಯ ಸ್ಥಾನ, ಸುರಕ್ಷಿತವಾದಂಥ ಇಂಬಾದ ಸ್ಥಳ ಯೇಸು ಕ್ರಿಸ್ತನ ಸಭೆ. ಯೇಸು ಕ್ರಿಸ್ತನ ಸಭೆ. ಇವಾಗ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವ? ಯೇಸು ಕ್ರಿಸ್ತನ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವ? ದೇವರು ನಮ್ಮನ್ನು ಸೇರಿಸ್ಕೊಂಡಿದ್ದಾನ? ನಾವು ದೇವರ ಬಳಿಗೆ ಬರಬೇಕು. ನಾವು ಎಲ್ಲಿಗೆ ಬರ್ಬೇಕು ಹೇಳಿ? ದೇವರ ಬಳಿಗೆ ಬರಬೇಕು. ದೇವರ ಬಳಿಗೆ ಬಂದು, ತಂದೆ, ನಾವು ಈ ಲೋಕದಲ್ಲಿ ಅನೇಕ ತಪ್ಪುಗಳು ಮಾಡಿದ್ದೀವಿ ತಂದೆ, ಅನೇಕ ಪಾಪಗಳನ್ನು ಮಾಡಿದ್ವಿ ತಂದೆ, ನಮ್ಮನ್ನು ಕ್ಷಮಿಸಿ ತಂದೆ, ನಮ್ಮನ್ನು ಕಾಪಾಡಿ ತಂದೆ ಅಂತೇಳಿ ವಿಧೇಯರಾಗಿ ಪಶ್ಚಾತ್ತಾಪ ಪಟ್ಟು ದೀಕ್ಷಾಸ್ಥಾನ ಪಡ್ಕೊಂಡಾಗ ನಮ್ಮನ್ನು ತನ್ನ ಸುರಕ್ಷಿತವಾದಂಥ ಸ್ಥಳದಲ್ಲಿ ಸೇರಿಸ್ಕೊಡ್ತಾನೆ. ಕೊನೆ ತನಕ ಭಕ್ತಿಯಿಂದ ಜೀವಿಸಿದಾಗ ಪರಲೋಕವನ್ನು ಕೊಡ್ತಾನೆ. ಆ ಪರಲೋಕ ಶಾಶ್ವತವಾದದ್ದು. ಆ ಪರಲೋಕದಗೋಸ್ಕರ ಪ್ರಯಾಸ ಪಡಬೇಕು. ಯಾತಕ್ಕಾಗಿ ನಿಮ್ಮ ಪ್ರಯಾಸ? ಯಾರಿಗಾಗಿ ನಿಮ್ಮ ಪ್ರಯಾಸ? ಒಂದ್ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪ್ರಿಯರೇ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸಲಿ, ಪ್ರಾರ್ಥನೆ ಮಾಡುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಕೃತಜ್ಞತೆಗಳು ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ಯಾರ್ಯಾರು ನಿಮ್ಮ ಮಕ್ಕಳು ಈ ಒಂದು ವಿಡಿಯೋವನ್ನು ನೋಡಿದ್ದಾರೋ, ವಾಕ್ಯಗಳನ್ನು ಕೇಳಿದ್ದಾರೋ ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ಅನುಗ್ರಹಿಸಿ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿಷ್ಠೆಯಿಂದ, ಭಕ್ತಿಯಿಂದ, ದೃಢವಾದ ನಂಬಿಕೆಯಿಂದ ಜೀವಿಸುವಂತೆ ಆಶೀರ್ವದಿಸಿ. ಶಾಶ್ವತವಾದಂಥ ನಿಮ್ಮ ಲೋಕವನ್ನು, ಪರಲೋಕವನ್ನು ಪಡ್ಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.